ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕೆ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂದ್ಕೊಂಡಿರ್ತೀನಿ. ಇವತ್ತಿನ ವ್ಲಾಗ್ ರೋಡಲ್ಲೇ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಮನೇಲೇ ಮಾಡಿ ಒಂಥರ ಆಗೋಗಿತ್ತು. ಅದಕ್ಕಾಗಿ ರೋಡಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಏನು ಅಂತ ತಮ್ಮೆಲ್ಲ ನೋಡ್ತೀರಾ. ಸುಮಾರು ಜನ ಹೇಳ್ತಿರಲ್ವ, ನೀವೆಲ್ಲಿ ವೀಡಿಯೋಸ್ ಮಾಡ್ತೀರಾ, ಯಾರ್ಯಾರು ಮಾಡ್ತೀರಿ, ಯಾರು ಕ್ಯಾಮ್ರಾಮನ್, ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಡ್ತೀರಾ, ನಮಗೂ ಈ ಥರ ಎಡಿಟ್ ಬೇಕಾದ್ರೆ ಏನು ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾ ಇರ್ತೀರಲ್ವ. ಅದಕ್ಕೆ ಇವತ್ತು ಪೂರ್ತಿಯಾಗಿ ಹೇಳ್ಕೊಳ್ತೀವಿ. ನಾವು ವೀಡಿಯೋಸ್ ಎಲ್ಲಿ ಮಾಡ್ತೀವಿ, ನಮ್ಮ ವೀಡಿಯೋ ಯಾರು ಎಡಿಟ್ ಕೊಡ್ತಾರೆ, ಅದನ್ನು ಯಾರು ಎಡಿಟ್ ಮಾಡಿಕೊಡ್ತಾರೆ, ಯಾರು ಪೋಸ್ಟಿಂಗ್ ಆಗುತ್ತೆ, ಪೂರ್ತಿ ಹೇಳ್ಕೊಡ್ತೀನಿ. ನಮ್ಮೊಟ್ಟಿಗೆ ಚಂದು. ಹಾಯ್ ಮೇಡಪ್ಪ. ಆ್ಯಕ್ಚುಲಿಯಾಗಿ ಭೂಮಿ ಇನ್ನೂ ರೆಡಿ ಆಗಿಲ್ಲ ಗೈಸ್. ನಾನು ಒಬ್ಬನೇ ರೆಡಿ ಆಗಿಬಿಟ್ಟು ವೀಡಿಯೋಗೆ ಹೋಗ್ತೀನಿ. ಅವಳಿನ್ನೂ ಡ್ರೆಸ್ಗೆ ಸಿಡಿಸ್ಕೊಂಡು ಅಲ್ಲಿ ಬರ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿಂದ ನಾವು ಅಮ್ಮೇಣ್ಣನ ಮನೆಗೆ ಹೋಗ್ತೀವಿ, ಯಾಕಂದರೆ ನಾವು ವೀಡಿಯೋಸ್ ಎಲ್ಲ ಅಲ್ಲೇ ಮಾಡೋದು. ಅಲ್ಲಿ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಎಲ್ಲರನ್ನೂ ತೋರಿಸ್ತೀನಿ ಅಲ್ಲಿ. ಗೈಸ್, ನೀವು ನೋಡ್ತಾ ಇರ್ಬೋದು, ನಮ್ಮ ಅಣ್ಣ ನಮ್ಮ ಅದಕ್ಕೆ ರೀಲ್ಸ್ ಮಾಡ್ತಿದ್ದಾರೆ. ಸೊ ನಾನು ಎಲ್ಲ ಕ್ಲಿಪ್ಪಿಂಗ್ ತೊಗೊತಿದ್ದೆ. ಸೊ ನಮ್ಗೆ ಕ್ಯಾಮ್ರಾ ಹಿಡ್ಕೊಡೋದೇ ನನ್ನ ತಮ್ಮ. ನಮಗಾಗಲಿ ನಮ್ಮ ಅದಕ್ಕೆಗಾಗಲಿ ಅವನೇ ವಿಡಿಯೋ ಹಿಡ್ಕೊಡೋದು. ಅಂದರೆ ನಮ್ಮ ದೊಡ್ಡ ತಮ್ಮನಿದ್ದಾನೆ, ಅವ್ನು ಫೋನಲ್ಲಿ ಹಿಡಿತಾನೆ. ಅವನು ಕ್ಯಾಮ್ರಾದಲ್ಲಿ ಹಿಡಿಯೋಕ್ಕೆ ಬರೋಲ್ಲ, ಇವ್ನಿಗೆ ಮಾತ್ರ ಕ್ಯಾಮ್ರಾದಲ್ಲಿ ಹಿಡಿಯೋಕ್ಕೆ ಬರೋದು. ಸೊ ಇವನು ಹಿಡ್ಕೊಡ್ತಾ ಇದ್ದಾನೆ. ಭೂಮಿ ರೆಡಿಯಾಗಿ ಬಂದಿದ್ದಾಳೆ. ಹಾಯ್ ವಿಷ್ಣು. ಹಾಯ್. ಎಲ್ಲ ವಿಡಿಯೋಸ್ ಮಾಡ್ತಿದ್ವಿ ಗೈಸ್. ಮಳೆ ಬಂದ್ರಿಲ್ಲ, ಏನಂದ್ರಿಲ್ಲ ಗೈಸ್. ಇದ್ರ ಕ್ಲಿಯರಿಟಿನೇ ಬತ್ತಲ್ಲ. ಅದು ಏನು ಗೊತ್ತಾ, ತುಂಬ ಆಸೆಯಿಂದ ಬಂದ್ವಿ ಬರೋಕ್ಕೆ, ವಿಡಿಯೋ ಮಾಡಬೇಕು ಹಂಗೆ ಹಿಂಗೆ ಅಂತ. ನೋಡೋಕ್ಕೆ ಯಾವುದು ಆಗಿಲ್ಲ ಮಾಡೋಕ್ಕೆ. ಇನ್ನೇನು ಮಾಡೋಕ್ಕಾಗಲ್ಲ. ಇಬ್ಬರು ಕೂಡ ರೆಡಿ ಆಗಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನೋಡೋತಿ ಹಿಂಗಾಗೋಯ್ತು. ಒಳಗಡೆ ಹೋಗ್ತೀರಾ ಸ್ವಲ್ಪ? ಪಾಪ ಅಮ್ಮೆಣ್ಣನವ್ರು ಕೂಡ ಅಂದರೆ ಅವ್ರು ವೀಡಿಯೋ ಆಗಿಲ್ಲ, ಅದಕ್ಕೆ ಪಾಪ ಅವ್ರು ಮೊಬೈಲಲ್ಲಿ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡು ಕ್ಲಿಪ್ಪಿಂಗ್ ತೊಗೊಂಡು ವೀಡಿಯೋಸ್ ಮಾಡ್ತಾ ಇದ್ದಾರೆ. ನಮ್ದು 2 ವೀಡಿಯೋ ಮಾಡಿದ್ರೆ ಅಷ್ಟೊತ್ತಿ ಜೋರ. ಅವ್ರು ಆ್ಯಕ್ಚುಲಾಗಿ ಹೇಳಿದ್ರು ಬೇಗ ಬನ್ನಿ ಇವತ್ತು ವೀಡಿಯೋಸ್ ಮಾಡೋದು. ಸ್ವಲ್ಪ ಹಿಂದೆ ಹೋಗಿ ಇವರಿಂದೇನೆ ಗೈಸ್ ಲೇಟ್ ಆಗೋದು ಯಾವಾಗಲೂ, ಪ್ರತಿ ವಾರನೂ ಅಷ್ಟೇ. ಆ್ಯಕ್ಚುಲಿ ಏನೇನು ನಾನು ಶರ್ಟ್ ಗೀಟ್ ತಗೊಂಡ್ರೆ ಸ್ವಲ್ಪ ಬೇಗ ಯಾಕಂದರೆ ಭೂಮಿ ಕೂಡ ಅವ್ರಿಗೆ ಹಾಕ್ಬೇಕು ಅಂತ ನೋಡೋಕ್ಕೆ ಹಿಂಗಾಯ್ತು. ನೋಡೋಣ, ಅವ್ರದ್ದಾದ ಒಂದು ಸ್ವಲ್ಪ ವೀಡಿಯೋಸ್ ಆಗಿದೆ. ಅದೇ ಅಂದರೂ ಮಳೆಯಲ್ಲಿ ಆ್ಯಕ್ಚುಲಿಯಾಗಿ ಗೈಸ್ ನೋಡ್ರಿ ಗೈಸ್, ನಮ್ಮ ಅಕ್ಕ ಪಾಪ ಓದಿತಾ ಇದೆ ನೋಡಿ ಗೈಸ್. ಅಲ್ಲಿ ಎಲ್ಲರೂ ಏನು ಅಂತ ಹೇಳ್ತಾರೆ ಅಂದರೆ ವಿಡಿಯೋ ಮಾಡ್ತೀರಾ, ಸಂಪಾದನೆ ಮಾಡ್ತೀರಾ ಅಂತ. ನೋಡಿದ್ರೆ ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಿಮಗೆ. ಮಳೆಯಲ್ಲಿ ವಿಡಿಯೋ ಮಾಡಿರೋದು ಅಷ್ಟು ಸುಲಭ ಅಲ್ಲ ಗಾಯ್ಸ್ ವಿಡಿಯೋ ಮಾಡೋದಂದರೆ. ಗಾಯ್ಸ್ ವಿಡಿಯೋಸ್ ಎಲ್ಲ ಮುಗೀತು. ಅಮ್ಮೇಣ್ಣನ ಮನೆ ಅಲ್ಲಿದೆ. ನಾನು ಭೂಮಿ ಮಂಜ ಹೇಳಿದ್ದಾನೆ ಅವ್ರ ಅಕ್ಕನ ಬಿಟ್ಬಿಟ್ಟು ಬರ್ತೀನಿ, ಹಿಂಗೆ ಗಾಡಿ ಕೊಡ್ತೀನಿ ಹಂಗೆ ತೊಗೊಂಡೋಗಿ ಅಂತ ಹೇಳ್ದೆ. ನನ್ನ ಗಾಡಿ ಸ್ವಲ್ಪ ರಿಪೇರಿ ಆಗಿದೆ. ನನ್ನ ಗಾಡಿ ಎಲ್ಲ ನಮ್ಮ ಓನರ್ ಗಾಡಿ ರಿಪೇರಿ ಆಗಿದೆ. ಅದಕ್ಕಿಂದಾಗಿ ಮಂಜ ಬರಬೇಕು, ಅವ್ನು ಕರ್ಕೊಂಡು ಹೋಗ್ತಾನೆ. ಭೂಮಿ ಹೆಂಗಿತ್ತು ಇವತ್ತು ವೀಡಿಯೋಸು ಎಲ್ಲ ಚೆನ್ನಾಗಿ ಬರ್ತಿತ್ತು ಗೈಸ್. ಮಳೆ ಬರಲಿಲ್ಲ ಅಂದಿದ್ರೆ ಚೆನ್ನಾಗಿ ವೀಡಿಯೋಸ್ಗಳು ಬರ್ತಿತ್ತು. ಮಳೆ ಬಂದು ಎಲ್ಲ ಹಾಳಾಗೋಗಿತ್ತು. ನಿಜವಾಗ್ಲೂ ಎಷ್ಟೊಂದು ಜನ ಹೇಳ್ತಾರೆ ವೀಡಿಯೋಸ್ ಮಾಡ್ಕೊಂಡು ದುಡ್ಡು ಮಾಡ್ತೀರಾ ಅಂತ. ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ, ಮಳೆಯಲ್ಲಿ ವೀಡಿಯೋ ಮಾಡೋದು. ಅದೇ ವೀಡಿಯೋ ಮಾಡೋದಾಗಲಿ, ಎಡಿಟ್ ಮಾಡೋದಾಗಲಿ, ಅದನ್ನ ಬಿಡೋದಾಗಿರಲಿ, ಎಲ್ಲನೂ ಕಷ್ಟಪಡಬೇಕು ಗೈಸ್. ಎಲ್ಲ ಕಷ್ಟಪಡೋದು ಯಾವುದು ಈಸಿಯಾಗಿ ಆಗಲ್ಲ, ನಿಮಗೆ ಗೊತ್ತು. ಹೇಳ್ತಾರೆ ಬಿಡು, ಯಾರೋ ಒಬ್ಬೊಬ್ಬರು ಕಮೆಂಟ್ ಹಾಕೋದೆಲ್ಲ ತಲೆ ಕೆಡ್ಸ್ಕೊಕ್ಕೆ ಹೋಗ್ಬಾರ್ದು. ಇನ್ನು ಮಿಕ್ಕಿದಾರ ನಮ್ಮನ್ನ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ, ಅದನ್ನ ನಾವು ತಗೋಬೇಕು. ನೆಗೆಟಿವ್ ಬಂದರೂ ತಗೋಬೇಕು, ಪಾಸಿಟಿವ್ ಬಂದರೂ ತಗೋಬೇಕು. ಎರಡೂ ತಗೋಬೇಕು. ಅವರು ನೆಗೆಟಿವ್ ಇದ್ರೂ ಅವರೇ ಬೆಳೆಸ್ತಾರೆ, ಪಾಸಿಟಿವ್ ಇದ್ರೂ ಅವರೇ ಬೆಳೆಸ್ತಾರೆ. ಅದೊಂದು ಖುಷಿ ಅಷ್ಟೇ ನಮಗೆ. ಅವರನ್ನೇ ನಮ್ಮ ದೇವ್ರುಗಳು ಅಲ್ವಾ ಗಾಯ್ಸ್. ಇನ್ನು ಇಲ್ಲಿಂದ ಮಂಜ ಗಾಡಿ ಕೊಟ್ಮೇಲೆ ಮಂಜನ ಗಾಡಿ ತೊಗೊಂಡೋಗಿ ಅಲ್ಲಿ ಹೋಗಿ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತೀನಿ. ಭೂಮಿ ತುಂಬ ದಿನಗಳಿಂದ ಪಾನಿಪುರಿ ಬೇಕು ಅಂತ ಸುಮಾರು ದಿನಗಳಿಂದ ಹೇಳ್ತಾನೆ. ನೋಡೋಣ, ಪಾನಿಪುರಿ ತೊಗೊಂಡು ಮನೆ ಹೋಗ್ಬಿಟ್ಟು ಪಾನಿಪುರಿ ತಿಂತ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಓಕೆ, ಆಮೇಲೆ ಸಿಗೋಣ. ಪಾನಿಪುರಿ ತೊಗೊಂಡು ಹೋಗೋದು ನೋಡಬೇಕು. ಅಕಸ್ಮಾತು ರೆಡಿಮೇಡ ತೊಗೊಂಡೋಗ್ತೀನಿ ಗೈಸ್, ಮಾಡೋಕ್ಕಾಗಲ್ಲ ಇವಾಗ. ರೆಡಿಮೇಡ್ ಅಂದರೆ ಇದು ಅಂದರೆ ಮಸಾಲೆದು ಇದು ಪ್ಯಾಕೆಟ್ ತೊಗೊಳ್ತೀವಿ, ಯಾಕಂದರೆ ಇಲ್ಲಿಂದ ಮಸಾಲೆ ಸೆಟ್ ಆಗಲ್ಲ. ಪೂರಿ ಮಾತ್ರ ಇಲ್ಲಿಂದ ತಗೊಳ್ಳೋಣ. ನನಗೆ ಪೂರಿ ಅಲ್ಲೇ ಫುಲ್ಲು ಸೆಟ್ ಕೊಡಿಸ್ಬಿಡ್ಪ ಎಲ್ಲಿ ಅಂಗಡಿ. ಆಯ್ತು, ಹಂಗಾದ್ರೆ ಅಂದರೆ ನೀನು ಯಾವಾಗ ಮನೇಲಿ ಮಾಡ್ಕೊಳ್ವಂಥದ್ದ? ಹಂಗೆ ಇವಳಿಗೆ ಗಾಯ್ಸ್ ಹೆಂಗೆ ಬೇಕಂತಂದರೆ ಅಂದರೆ ರೆಡಿಮೇಡ್ ಇರುತ್ತಲ್ಲ, ಎಲ್ಲ ಪೂರಿ ಗೀರೆಲ್ಲ ಮಾಡಿಟ್ಟಿರ್ತಾರೆ. ಇನ್ನೇನು ತೊಗೊಂಡೋಗ್ಬಿಟ್ಟು ಹಾಕೊಂಡು ತಿನ್ನಂಗೆ. ಮಸಾಲ ಪಾನಿ ಮತ್ತೆ ಎಲ್ಲ ಈರುಳ್ಳಿ ಎಲ್ಲ ಹಾಕೊಡ್ತಾರ, ಫುಲ್ ಸೆಟ್ಟು. ಅದನ್ನೇ ಮನೆಗೆ ತೊಗೊಂಡೋಗಿ ತಿನ್ಬೇಕು. ಅದನ್ನೇ ನಾನು ಹೇಳ್ತಿರೋದು.
ತಿನ್ಬೇಕಂತ ನಾನು ಗಾಯ್ಸ್ ಆ್ಯಕ್ಚುಲಿಗೆ ಏನು ಗೊತ್ತಾ, ಜೆಪ್ಟೋದಲ್ಲಿ ಒಂದು ರೆಡಿಮೇಡ್ ಪಾನಿಪುರಿದು ಇದು ಪ್ಯಾಕೆಟ್ ತರಿಸಿದ್ದೆ. ಅದು ನೋಡ್ಬಿಟ್ಟು ಇವಳು ಏನು ಹೇಳ್ತಿದ್ರೆ, ನಾನು ಹೇಳಿದೆ ಭೂಮಿ ನನಗೆ ಪಾನಿಪುರಿ ತಿನ್ನಬೇಕು ಅಂತ ಹೇಳಿದೀನಿ. ಇಲ್ಲ ನನಗೆ ಪಾನಿಪುರಿ ತಿನ್ನಬೇಕು, ಅದು ಇದು ಬೇಡ ಇದು ಬೇಡ, ಅವಳಿಗೆ ಮಾಡಕ್ಕಿದಂತಷ್ಟೇ. ಮಾಡಕ್ಕಂತಲ್ಲ ಇವಾಗ ಹೋಗಿ ಆಲೂಗೆಡ್ಡೆ ಬೇಯಿಸಿ ಮತ್ತೆ ಅದಕ್ಕೆಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು ಅದು ಆದಮೇಲೆ ಪಾನಿಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅದು ಹಪ್ಪಳ ಹುರಿದು ನಾನು ತಿನ್ನೋದಕ್ಕೆ ನನ್ನ ಮಗು ಅಷ್ಟೊತ್ತಿಗೆಲ್ಲ ಆಸೆನೇ ಬಿಟ್ಟಿರುತ್ತೆ. ಅದಕ್ಕೆ ಬೇಡ, ನಾನು ಅಂಗಡಿಗೆ ಹೋಗಿ ಅದಕ್ಕೆ ಅಂಗಡಿಲಿ ಪಾರ್ಸಲ್ ಕಟ್ಸ್ಕೊಂಡು ಮನೆಗೆ ಹೋಗಿ ತಿನ್ನೋಣ. ಓಕೆ ಗೈಸ್, ರೋಡಲ್ಲಿ ಮಾತಾಡಿ ಸಾಕು ಅನ್ಕೊಳ್ತೀನಿ, ಯಾಕಂದ್ರೆ ಯಾರೋ ನೋಡಿ ಮೊಕ್ಕೋಗ್ದು ಬಿಟ್ಟಾರ. ಹೋಗ್ಬಿಟ್ಟು ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಸೊ ಗೈಸ್ ಇವಾಗ ಹೊರಡ್ತಿದ್ದೀವಿ. ನನ್ನ ತಮ್ಮನ ಗಾಡಿ ಪಾಪ ಅವ್ರ ಫ್ರೆಂಡ್ ಕೇಳಿ ಕಳ್ಸಿದ್ದ. ಹೆಂಗೋ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ ಬಂದು ಗಜ್ಜಿ ಬಿಜಿ ಓಡಕ್ಕೆ ಟೂ ವೀಲರ್ಗಳಿಗಂತೂ ಹೇಳೋದೇ ಬೇಡ. ಫುಲ್ಲು ಒಂಥರ ಗುಂಡಿ ಬೇರೆ ಇರುತ್ತೆ. ಹೆವಿ ಅಂದರೆ ಹೆವಿ ಹಿಂಸೆ ಹೋಗೋಕ್ಕಾಗಲ್ಲ, ಏನಿಲ್ಲ. ನನಗೆ ಅಂದರೆ ಗುಂಡಿಗಳು ಜಾಸ್ತಿ ಎಗರಿಸಿದ್ರೆ ನನ್ಗೆ ಹೊಟ್ಟೆ ನೋವು ಬರುತ್ತೆ ಅಂದ್ಬಿಟ್ಟು ಅವ್ನು ನಿಧಾನಕ್ಕೆ ಹೋಗ್ತಿದ್ದಾನೆ. ಇಲ್ಲಿಂದ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಮ್ಮ ಮನೆಗೆ. ಅಲ್ಲಿಂದ ಚಳಿ ಅಂದರೆ ಚಳಿ ಗೈಸ್, ಫಸ್ಟ್ ಹೋಗಿ ಟೀ ಕುಡಿಬೇಕು. ಚಳಿಲಿ ಬಿಸಿ ಬಿಸಿ ಬಜ್ಜಿ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ. ಅದು ಇವಳು ಬಿಸಿ ಬಿಸಿ ಪಾನಿಪುರಿ ಬೇಕಂದ್ರೆ ನನಗೆ ಪಾನಿಪುರಿ ಬೇಕು ಗೈಸ್. ಪಾನಿಪುರಿ ಅಂದರೆ ಹೆವಿ ಇಷ್ಟ. ಇವಾಗ ತಿನ್ಬೇಕು ಅನಿಸ್ತಿದೆ. ಹೋಗಿ ಬಂದು ಇಲ್ಲೇ ಮುಂದೆ ಪಾನಿಪುರಿ ಆಗಿ ಫೇವ್ರೆಟ್ ಆಗುತ್ತೆ. ಬಂದೆ ಪಾನಿಪುರಿ ತೊಗೊಂಡು ಬಂದಿದ್ದೀನಿ ಜೊತೆಗೆ ಬರ್ತಾ. ಅಂದರೆ ಆ್ಯಕ್ಚುಲಿಯಾಗಿ 2 ಅಂಗಡಿ ಸುತ್ತಿದ್ದೀನಿ ಗೈಸ್. ಟೈಮ್ ಬೇರೆ ಆಗಿತ್ತು, ಗಂಟೆ 10 ಆಗಿಬಿಟ್ಟಿತ್ತು. ಅದರಿಂದಾಗಿ ಪಾನಿಪುರಿ ಸಿಕ್ಕಿರೋ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಹೋಗಿದೆ. ಪಾನಿಪುರಿ ಹಿಡ್ಕೊಂಡು ಕೊನೆಗೂ ಪಾನಿಪುರಿ ಹಿಡ್ಕೊಬಂದೆ. ಬಿಸಿ ಬಿಸಿ ಇದೆ ಗೈಸ್. ಭೂಮಿ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದೆ ಪಾನಿಪುರಿ ಅಂದಂಗೆ. ಇದಾ ಅವಳು ಎಷ್ಟೊರಿಗೆ ಅಂತ ಬೈಕೆ ಅಂತ ಕೇಳ್ಕೊಂಡಿದ್ದಂದ್ರೆ ನನ್ನ ಹತ್ರ ಏನು ಒಂದ್ಸತಿ ಮಟನ್ ಅಂತ ಕೇಳಿಲ್ಲ. ಅದು ಬಿಟ್ಟರೆ ಇದೇ ಅಂದ್ಕೊಳ್ತೀನಿ ನಾನು. ಅಲ್ಲಿಂದ ಒಂದು ಗಾಡೀಲಿ ಅಪ್ಪ ಮಳೆ ಅಂದರೆ ಮಳೆ ಗೈಸು ಬರೋಕ್ಕೆ ಮತ್ತೆ ನೆಂದೋಗ್ಬಿಟ್ಟಿದ್ವಿ ನಾವು. ಬಂದು ನನ್ನ ಮುಖ ತೊಳ್ಕೊಂಡು ಮತ್ತೆ ನನಗೆ ಆ ಡ್ರೆಸ್ಸು ಟೈಟ್ ಅಂದರೆ ಟೈಟು. ನೈಟ್ ಯಾಕೆ ಇರೋದು ನೀನು ಗಿಡ್ಡಿಗೆ ಎಷ್ಟಿಗೆ ಓಕೆನಾ? ಅದಕ್ಕೂ ಗಿಡ್ಡಿಗೆ ಇಲ್ಲ ಎಲ್ಲ ಅವಳು ಕಾಲೇ ಕಾಣ್ತಾನೆ ಇರೋದು. ಅಂದರೆ ಜನಗಳಿಗೆ ಅರ್ಥ ಆಗುತ್ತೆ ಪ್ರೆಗ್ನೆಂಟ್ ಟೈಮಲ್ಲಿ ನೈಟ್ ಎಷ್ಟು ಕಂಫರ್ಟೇಬಲ್ ಅಂತ. ಬಂದು ಮುಖ ತೊಳ್ಕೊಂಡು ನೈಟ್ ಹಾಕೊಂಡ್ಮೇಲೆ ಏನೋ ಒಂಥರ ಸಮಾಧಾನ. ಇವಾಗ ದರ್ಶು ಬೇರೆ ಪಾನಿಪುರಿ ತಂದು ಕೊಟ್ಟಾನೆ. ಅದನ್ನ ಇವಾಗ ಯಾವಾಗ ತಿಂದಿದ್ದೀನೋ, ಯಾವಾಗ ಬಾಯಿ ಪ್ಲೇಟ್ ತಗೋಬಾ ಕೊಡಿಲಿ. ಪ್ಲೇಟ್ ತಗೋಬರ್ಲಿ ಗೈಸ್. ಇಲ್ಲೇ ನೆಲದಲ್ಲೇ ಕೂತ್ಕೊಳ್ಳೋಣ. ಯಪ್ಪ ಫಸ್ಟ್ ಫಸ್ಟ್ ನಮ್ಮ ಹತ್ರ ಇದೇನಿತ್ತಿಲ್ಲ, ಅವಾಗಲೂ ನೆಲನೇ ಇತ್ತು. ಡಾಕ್ಟ್ರ್ ಹೇಳಿದಾರೆ ಗೈಸ್ ನಾನು ಜಾಸ್ತಿ ನೆಲದ ಮೇಲೆನೆ ಕೂತ್ಕೋಬೇಕಂತೆ. ಡಾಕ್ಟ್ರ್ ಹತ್ರ ಹೋಗಿ ಬಂದಿದ್ದೆ. ನೆಲದ ಮೇಲೆನೆ ಕೂತ್ಕೊಂಡು ಇನ್ನು ಮುಂದೆ ಊಟ ಮಾಡೋದು. ಆ್ಯಕ್ಚುಲಿ ಬೇಗನೆ ಮಾಡ್ತಿದ್ವಿ. ಅಪ್ಪ ಫೋನ್ ಮಾಡಿದ್ರು, ಅಪ್ಪ ಅಮ್ಮ ಫೋನ್ ಮಾಡಿದ್ರು. ಅವರೊಟ್ಟಿಗೆ ಮಾತಾಡ್ಕೊಂಡು ನಾನು ಕೂಡ ಲೇಟ್ ಆದೆ ಗೈಸ್. ಅಲ್ಲಿಂದ ಬರೋದು ಮಡಿಕೇರಿಲಿ ಬೆಜ್ಜನ್ ಮಳೆ ಅಂತೆ ಗೈಸ್. ನನಗೂ ಗೊತ್ತಿಲ್ಲ, ಯಾರ ಮಡಿಕೇರಿ ಅವರಾದ್ರೆ ಹೇಳ್ಬಿಡಿ. ಮಳೆ ಹೊಡಿತು. ನೆಕ್ಸ್ಟ್ ಮಂತಲ್ಲಿ ಊರಿಗೆ ಹೋಗ್ತಿದ್ದಾನೆ. ಅದೊಂದು ಬ್ಲಾಗ್ ಇರುತ್ತೆ ಗೈಸ್. ಕರೆಕ್ಟಾಗಿ ಅಪ್ಪ ಅಮ್ಮನ ತೋರಿಸಿರ್ತೀರಿ, ಇನ್ನೊಂದ್ಸತಿ ತೋರಿಸ್ಕೊಡ್ತೀನಿ. ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ನನಗೆ ನಿಜವಾಗ್ಲೂ ಇಲ್ಲಿರೋದಕ್ಕಿಂತ ನನಗೆ ಯಾಕೋ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ನಾನು ನಮ್ಮ ಕೊಡಗಿಗೆ ಹೋಗ್ಬಿಡ್ತೀನಿ. ನಾವು ಅಷ್ಟೇ ಗೈಸ್, ಜಾಸ್ತಿ ದಿನ ಇಲ್ಲಿ ಇರಲ್ಲ ಅಂದ್ಕೊಳ್ತೀವಿ. ಅಮ್ಮಮ್ಮನ ಒಂದು 2-3 ವರ್ಷ ಇರ್ತೀವಿ ಅಷ್ಟೇ ಬೆಂಗಳೂರಲ್ಲಿ. ಆಮೇಲೆ ಇಲ್ಲ ಅಪ್ಪ ಸಪ್ರೇಟಾಗಿ ನನಗೂ ಭೂಮಿಗೋಸ್ಕರ ಅಂತ ಮನೆ ಕಟ್ಸ್ತಾ ಇದ್ದಾರೆ. ನಿಜವಾಗ್ಲೂ ಗೈಸ್ ನನಗೆ ನಮ್ಮ ಅತ್ತೆ ನಮ್ಮ ಮಾವನ ಅಷ್ಟೇ ನಮಗೋಸ್ಕರ ಸಪ್ರೇಟಾಗಿ ಮನೆ ಕಟ್ಟಿಸ್ತವ್ರೆ. ನನಗಾದ್ರೂ ನಂಗೆ ಸಪ್ರೇಟಾಗಿ ಇರೋಕ್ಕೆ ಇಷ್ಟ ಇಲ್ಲ. ನನಗೆ ನಮ್ಮ ಅತ್ತೆ ನಮ್ಮ ಮಾವನ ಜೊತೆನೇ ಇರೋಕ್ಕೆ ಇಷ್ಟ. ಸೊ ಅವ್ರು ನಾನು ಏನಾರು ಅಕಸ್ಮಾತ್ ನಮಗಂತ ಸಪ್ರೇಟ್ ಮಾಡಿದ್ರು ನಾನು ಅವ್ರ ಜೊತೆನೇ ನಾನು ಇರೋದು. ನಾನು ಮತ್ತೆ ನಮ್ಮ ಮಾವಿಗೆ ಹೇಳ್ಬಿಟ್ಟಿದ್ದೀನಿ, ನಾನಂತೂ ಒಬ್ಬಳೇ ಇರಲ್ಲ, ನೀವು ನನ್ನ ಜೊತೆ ಇರಲೇಬೇಕು. ಅಷ್ಟು ಇಷ್ಟ ಗೈಸ್ ನಂಗೆ. ನಮ್ಮ ಮಾವ ಅಂದರೆ ನನಗೆ ಅಷ್ಟು ಇಷ್ಟ, ಪ್ರಾಣ ನಂಗೆ ನಮ್ಮ ಮಾವ ಅಂದರೆ. ನೋಡಿ ಗೈಸ್, ಪಾನಿಪುರಿ ಪಾನಿಪುರಿ. ನಾನು ಸೇಮ್ ಗೈಸ್ ನಮ್ಮ ಮಾವಂಗೂ ಅಷ್ಟೇ. ನೀನು ಏನೇ ಕೇಳಿದ್ರು ನಮ್ಮ ಆ್ಯಕ್ಚುಲಿಯಾಗಿ ಇದೆಲ್ಲ ತಿನ್ಬಾರ್ದು ಕಣೆ ಭೂಮಿ. ನೀನು ಯಾರು ತಿನ್ಬಿಡು, ಬೇಕಾದ್ರೆ ಕಮೆಂಟ್ ಹಾಕಕ್ಕೆ ಹೇಳಿ. ಪ್ರೆಗ್ನೆಂಟ್ ಟೈಮಲ್ಲಿ ಜಾಸ್ತಿ ಪಾನಿಪುರಿನೇ ಅವ್ರಿಗೆ ಬೈಕೆ ಹತ್ತೋದು. ಹೌದಾ? ಏನೋ ನನಗೂ ಗೊತ್ತಿಲ್ಲ ಗೈಸ್, ಅದು ಯಾಕೆ ಪ್ರೆಗ್ನೆಂಟ್ ಇರೋರು ಅಥವಾ ಹುಡುಗಿರ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿಯಾಗಿ 75% ಹುಡುಗಿರು ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾನಿಪುರಿ ಅಂದರೆ ಅದಕ್ಕೆ ಪ್ರಾಣ ಬಿಡ್ತಾರೆ. ಗೊತ್ತಿಲ್ಲ ನನಗೇನೋ ಗೈಸ್, ಪಾನಿಪುರಿ ಅಂದರೆ ನನಗಂತ ಇಷ್ಟ ಇಲ್ಲ ಅಷ್ಟಕ್ಕಷ್ಟೇ. ಹೇಳ್ಬೇಕು ಅಂತಂದರೆ ಇವನು ಎಷ್ಟು ಪುಣ್ಯ ಮಾಡಿದ್ದಾನೆ. ನಾನು ಪ್ರೆಗ್ನೆಂಟ್ ಆದಾಗಿಂದ ಜಾಸ್ತಿ ಬೈಕೇನೆ ನನಗೆ ಹತ್ತಿರ ಗೈಸ್. ನನಗೇನು ಅದು ನಿನ್ನಿಂದಲ್ಲ, ನನ್ನ ಮಗುವಿಂದ ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀನಿ. ನನ್ನ ಮಗು ಏನು ಆಸೆ ಪಟ್ಟಿಲ್ಲ, ಅವ್ರ ಅಪ್ಪನ ಕಷ್ಟ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನಲ್ಲ ಅದರಲ್ಲಿ. ಏನಿಲ್ಲ. ಏನಿದು? ಅದು ಮಸಾಲನಾ ಇದು? ನಮ್ಮ ಏರಿಯಾದಲ್ಲಿ ನಿಜವಾಗ್ಲೂ ಸಖತ್ತಾಗಿ ಮಾಡ್ತಾರೆ ಪಾನಿಪುರಿ ಅಂತಂದರೆ.
ಪಾನಿಪುರಿಗೆ ಕಳೆದೋಗ್ಬಿಡ್ಬೇಕು, ಅಷ್ಟು ಸಕ್ಕತ್ತಾಗಿ ಮಾಡ್ತಾರೆ. ಬಿಡು ಚೆಲ್ಲಿದ್ರೆ ಪರವಾಗಿಲ್ಲ, ಗುಡ್ಸಿದ್ರೆ ಗೈಸ್. ನನ್ನ ಗಂಡ ಪಾತ್ರೆ ತೊಳ್ದಾನ ನೋಡಿ ಗೈಸ್, ಇಷ್ಟು ನೀಟಾಗಿ ತೊಳ್ದಾನ, ಬುಕ್ಡಿ. ಗಾಯ್ಸ್ ಇವಳು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಬಂದಮೇಲೆ ನಾವು ಅಲ್ಲಿಂದ ಬೇಕ್ರಿ ಹತ್ರ ಬಂದು ಟೀ ಕುಡ್ಕೊಳ್ತಿಲ್ಲ. ನಾನು ಹೇಳಿದೆ ಭೂಮಿ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಮನೆಗೆ ಬರ್ಸೋಣ, ಮನೆ ಗುಡಿಸಿ ಪಾತ್ರೆ ತೊಳೆದು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸ್ಬಿಟ್ಟು ಇವಳಿಗೋಸ್ಕರ ಅಂತ ಓಡೋಗಿದ್ದೀನಿ ಗೈಸ್ ಪಾನಿಪುರಿಗೆ ಅಂತ ತರಕ್ಕೆ. ಆಮೇಲೆ ಈಗ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ನೋಡಿ ಗೈಸ್, ಪಾತ್ರೆ ತೊಳೆದಿತ್ತು ನೋಡಿ. ಏನು ಹೇಳ್ಬೇಕು ನಿನಗೆ? ಒಂದು ಮಾತು ಹೇಳ, ನನ್ನಂತ ಗಂಡ ಪಡೆಯೋಕೆ ನೀ ಅದೃಷ್ಟ. ಏನಿಲ್ಲ ಗೈಸ್, ಎಲ್ಲ ಗಂಡವ್ರು ಮಾಡ್ತಾರೆ. ಪ್ರೆಗ್ನೆಂಟ್ ಟೈಮಲ್ಲಿ ಆಲ್ಮೋಸ್ಟ್ ಜಾಸ್ತಿ ಮಾಡ್ತಾರೆ ಗೊತ್ತಾ, ಇನ್ನು ನೀನೇ ಮಾಡಲ್ಲ. ಸರಿ ಆಯ್ತಪ್ಪ ತಿನ್ನು. ಇಂತ ಇದೀನಲ್ಲ ಹಿಂಗೆ ಹಾಕ್ಕೊಂಡು ಮಾತಾಡ, ಮಾತೇ ಬರ್ತಿಲ್ಲ ಗೈಸ್, ಮಾತೇ ಇಲ್ಲ. ಖಾರ ಜಾಸ್ತಿ ಇದೆನಾ? ಮತ್ತೆ ಚೆನ್ನಾಗಿಲ್ವಾ? ಸಕ್ಕದಾಗಿದೆ ಅಂದರೆ ಯಾವ ಥರ ಐತೆ? ಚೆನ್ನಾಗಿದೆ ಒಟ್ನಾಸ್ ಅಷ್ಟೇ. ನಿಜವಾಗ್ಲೂ ಆ ಪ್ರೆಗ್ನೆಂಟ್ ಇದ್ದಾಗ ನಾವು ಏನಾರ ಬಯಸಿ ತಿಂದ್ಬಿಟ್ರೆ ಅದು ಎಷ್ಟು ತೃಪ್ತಿ ಆಗುತ್ತೆ ಅಂತಂದರೆ ನಿಜವಾಗ್ಲೂ. ಆಲ್ಮೋಸ್ಟ್ ಯಾರ್ಯಾರು ಪ್ರೆಗ್ನೆಂಟ್ ಇದ್ದಾರೆ ನೀವು ಕಮೆಂಟ್ ಆಗ್ತಾರೆ ನೋಡಿ. ನಿಜವಾಗ್ಲೂ ಅಕ್ಕ ನನಗೂ ಆ ಫೀಲ್ ಆಗಿದೆ ಅಂತ. ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ, ಯಪ್ಪ ನಾವು ಇಷ್ಟಪಟ್ಟು ತಿಂದ್ವಲ್ಲ ಅಂತ. ನಿಜವಾಗ್ಲೂ ನನಗಂತೂ ಬಾಯಿಲೆಲ್ಲ ಇನ್ನು ಹಾಲೆ ನೀರು ಇದಾಗ್ತಿದೆ, ಖಾರಕ್ಕ ನೀರು ಬರ್ತಿರೋದು. ಸರಿ ವಿಡಿಯೋ ಮುಗಿಸ್ಬಿಟ್ಟು ತಿನ್ನಪ್ಪ. ಅವಳಿ ಒಟ್ಟಿನ ಸಿಗಿ ತಿಂದಾಗ ವಿಡಿಯೋ ಮಾಡಲ್ಲ ಅಂದ್ಕೊಳ್ತೀನಿ ನಾನಂತ. ನನಗೆ ಏನಿಲ್ಲ ಗೈಸ್, ನಾ ಪಾನಿಪುರಿ ತಗೋಬಷ್ಟರಲ್ಲಿ ಅನ್ನ ಟೊಮೆಟೊ ಗೊಜ್ಜು ಮಾಡಿಟ್ಟಿದ್ದಾಳೆ, ಅದನ್ನ ಸುಮ್ಮನೆ ಈಗ ನೋಡಿ ಇಷ್ಟು ತಿಂದಾದ್ಮೇಲೆ ಅವಳು ಊಟ ಮಾಡಲ್ಲ. ಅವಳು ಇದೇ ಆಯ್ತು ಗೈಸ್ ಪ್ರತಿ ಸತಿನೂ. ನಮ್ಗೆ ಏನಿಲ್ಲ, ಅವ್ರು ಏನು ಮಾಡ್ಕೊಟ್ಟಿದ್ದಾರೆ ಅದು ತಿನ್ಬೇಕಷ್ಟೇ. ಅನ್ನ ಸಾರು ನಾನು ಹೇಳ್ದೆ ಗೈಸ್ ಅನ್ನ ಸಾರು ಮಾಡ್ತೀನಿ ಅಂತ, ನಾನು ಇಷ್ಟ ಬಂದಿದ್ದಾರೆ ಮಾಡ್ಕೊಂಡು ತಿಂತಿದ್ದೆ, ಅದಕ್ಕೂ ಇಲ್ಲ. ಈಗ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 1.5 ತಿಂಗಳು ಸುಮ್ಮನೆ ಸೈಲೆಂಟಾಗಿ ಅವ್ರು ಹೇಳ್ದಂಗೆ ಮನೆ ಕೆಲಸ ತಗೊಂಡಾಗಿರ್ಬೇಕಷ್ಟೇ ನಾನು. 1.5 ತಿಂಗಳು ಅದಾದ್ಮೇಲೆ ಇರಲೇಬೇಕು. ಯಾಕೆ? ಬಂತಲ್ಲ ಅವಾಗ ನಾನು. ಓ ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಈಗ ಲಾಟ್ರಿ ಹೆಂಗೆ ಅಂತ ಹೇಳಿದ್ರೆ ಈಗ ಪ್ರೆಗ್ನೆಂಟ್ ಆಗ್ತಾರಲ್ಲ ಆವಾಗಿನಿಂದ ಇವ್ರಿಗೆ ಲಾಟ್ರಿ ಹೊಡೆದಂಗೆ ಅಂತ. ಅಮ್ಮಮ್ಮ 1 ವರ್ಷ ಲೈಫ್ ಅದು ಇಷ್ಟಪಟ್ಟಾಗ ನಿಜವಾದ ಗೈಸ್ ತಿಂದರೆ ಅದು ನೆಮ್ಮದಿನೇ ಬೇರೆ. ಓಕೆನಾ? ಅಷ್ಟೇ ಗೈಸ್, ಪಾನಿಪುರಿ ತಿಂದು ನೆಕ್ಸ್ಟ್ ಮಾತು ಸ್ಟಾರ್ಟ್ ಮಾಡ್ತೀನಿ. ಅಪ್ಪ ಗೈಸ್ ಪಾನಿಪುರಿ ತಿನ್ನಲ್ಲ ಅಂತ ಹೇಳಿದ್ರೆ ನಾನು ಎಂತ ತಿನ್ಸಿಬಿಟ್ಟು ಖಾರ ಅಂದರೆ ಖಾರ ಆಗಿ ಒದ್ದಾಡ್ತಾ ಇದ್ದೀನಿ ನೋಡಿ, ಬೆವ್ತೋಗ್ಬಿಟ್ಟಿದ್ದೀನಿ ನಾನಂತ. ಬಾ ಈ ಕಡೆ ಕೂತ್ಕೊಂಡು, ಅಲ್ಲಿ ಬೆಳಕು ಇರೋಯ್ತು ಹೊಡೆಯುತ್ತೈತೆ, ಅದಕ್ಕಾಗಿ ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ ಅಂದ್ಕೊಳ್ತೀನಿ. ನಾನು ಹೇಳಿದೆ ನಾನು ತಿನ್ನಲ್ಲ ಅಂತ, ತಿನ್ಸ್ಬಿಟ್ಲು, ಕಣ್ಣಲ್ಲೆಲ್ಲ ನೀರು ಬಂದು ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಇವಳು ಬೂ ಅಂತ ಹೇಳ್ತಾಳೆ. ಕೂತ್ಕೋ. ನಂಗೇನು ಅಷ್ಟೊಂದು ಖಾರ ಹತ್ತಿಲ್ಲ ಗೈಸ್, ಆದ್ರೂ ಪಾನಿ ಮಾತ್ರ ಜಾಸ್ತಿ ಖಾರ ಇತ್ತು. ನಾನು ಇವಳು ತಿಂತಾಳಲ್ಲ, ಇವಳಿಗೆ ಅಂದರೆ ಖಾರ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾಳೆ. ಅವಾಗ ಇಬ್ಬರು ಕುತ್ಕೊಳ್ಳೋಕ್ಕೆ ಆರಾಮಾಗಿ ಕುತ್ಕೊಂತಿದ್ವಿ. ನಾನು ಸ್ವಲ್ಪ ದಪ್ಪ ಆಗಿದ್ದೀನೇನೋ ಗೊತ್ತಿಲ್ಲ, ನನಗೆ ಅನಿಸ್ತೈತೆ ದಪ್ಪ ಆಗಿಲ್ಲ, ಹೊಟ್ಟೆ ತಡೆಯುತ್ತೆ ಅಲ್ಲ, ಅದಕ್ಕಾಗಿ ಅಷ್ಟೇ. ಆಯಿತು. ಅಂದರೆ ಸುಮಾರು ಜನ ಏನು ಅಂದ್ಕೊಂಡಿರ್ತೀರಾ ಅಂತಂದರೆ ವೀಡಿಯೋಸ್ ಮಾಡ್ತೀರಾ, ಒಳ್ಳೆ ಕಾಸು ಮಾಡಿಟ್ಟಿರ್ತೀರಾ, ಸಂಪಾದನೆ ಮಾಡ್ತೀರಾ, ಅದು ಇದು ಅಂತ. ನಮ್ಮ ಇದರಲ್ಲಿ ಅಂತ ಹೇಳ್ಬೇಕಾದ್ರೆ ನಾವು ಯೂಟ್ಯೂಬ್ ಚಾನಲ್ ಮಾಡಿ ಅಮ್ಮಮ್ಮನ 1 ವರ್ಷ ಕೂಡ ಆಗಿಲ್ಲ ಗೈಸ್. ಅಮ್ಮಮ್ಮನ ನಮ್ಮ ಇನ್ಕಮ್ಮು ಯೂಟ್ಯೂಬಿಂದ ಎಷ್ಟು ಮಾಡಿದೀವಿ ಅಂತಲೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ತೀವಿ ನಾವು. ನೀವೇ ನಗ್ತೀರಾ ಅಕ್ಕ, ನಿಜವಾಗ್ಲೂ ಇಷ್ಟು ಎಲ್ಲ ಟ್ಯಾಲೆಂಟ್ ಇದ್ರೂ ಇಷ್ಟೆಲ್ಲ ಬರ್ತಿದ್ರು ನೀವು ಮಾಡೋಕ್ಕೆ ಎಷ್ಟು ಅಂದರೆ ಹಿಂಜೆ ಆದ್ರಲ್ಲ ಅಕ್ಕ ನೀವು ಅಂತ ನೀವೇ ನಮ್ಗೆ ಕಮೆಂಟ್ ಆಗ್ತೀರಾ ನೋಡಿ ಗೈಸ್. ನಾವೇನು ಅಮ್ಮಮ್ಮನ ಲಕ್ಷ ಏನು ತಗೊಂಡಿಲ್ಲ ಯೂಟ್ಯೂಬಲ್ಲಿ ಇಷ್ಟವರೆಗೂ ಹೋಗ್ಕೊಡ. ನಾವು ಅದ್ರ ಬಗ್ಗೆನೂ ಒಂದಿನ ವೀಡಿಯೋ ಮಾಡ್ತೀವಿ, ಯೂಟ್ಯೂಬಿಂದ ಎಷ್ಟು ಇನ್ಕಮ್ ಆಗಿದೆ, ನಮಗೆ ಫಸ್ಟ್ ಪೇಮೆಂಟ್ ಎಷ್ಟು ಬಂದಿತ್ತು, ಪ್ರತಿಯೊಂದು ಕೂಡ ಹೇಳ್ಕೊಡ್ತೀವಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಅವ್ರು ಪೂರ್ತಿ ಒಂದು ವೀಡಿಯೋನೇ ಮಾಡಿಕೊಡ್ತೀವಿ ಗೈಸ್. ಅದು ಈ ಬ್ಲಾಗಲ್ಲಿ ಹೇಳ್ಕೊಳಲ್ಲ ನಾವು ಅದ್ರ ಬಗ್ಗೆ.
ನೋಡೋಣ. ಅಂದರೆ ಕಂಟೆಂಟ್ ಕ್ರಿಯೇಟರ್ಗಳದ್ದು ಮಳೆ ಬಂದ್ರೆ ಏನು ಅಂದ್ರೆ ಏನು ಅಂತ ನಾವು ನಾರ್ಮಲ್ ಆಗಿ ವಿಡಿಯೋ ಶೂಟಿಂಗ್ ಮಾಡೋದಕ್ಕೆ ನಾವು ಆ ನೋಡ್ರಿ, ಥರ ಮಳೆ ಬಂದ್ರು ಅಂದ್ರೆ ಕೂಡ ನಾವು ವಿಡಿಯೋ ನಿಲ್ಸಿ ಫುಲ್ಲು ಅಂದರೆ ವಿಡಿಯೋ ಹೈ ಲೆವೆಲ್ ಮಾಡೋರು ಅಂತಲ್ಲ, ಒಬ್ಬೊಬ್ರು ಪಾಪ ಮಾಡೋರು ಎಷ್ಟು ಕಷ್ಟಪಡ್ತಾರೆ ನೋಡಿ, ಅದರಿಂದ ಎಷ್ಟು ಪ್ರತಿಫಲ ಮಳೆ ಬಂದರೂ ಮಾಡ್ತಾರೆ, ಮತ್ತು ಎಡಿಟ್ ಆಗಿರಲಿ ಏನಾಗಿರಲಿ ಪಾಪ ಎಷ್ಟು ಪ್ರತಿಫಲ ಅವ್ರದ್ದು ಎಷ್ಟು ರಿಸ್ಕ್ ಇರುತ್ತೆ. ಅವಾಗ ನಾವು ಹಂಗೆ ಅಂತಿದ್ವಿ, ಬಿಡು ಏನು ಇಷ್ಟು ಈಜಿ ತಾನೇ, ಎಷ್ಟು ಈಗ ನಾವು ಮಾಡೋದಕ್ಕೆ ನಮಗೆ ನಮ್ಗೆ ಕಷ್ಟ ಅಂತ ಗೊತ್ತೈತೆ. ಡೈಲಿ ಒಂದೊಂದು ಕಂಟೆಂಟ್ ಹುಡುಗಬೇಕು, ಡೈಲಿ ಬ್ಲಾಗ್ ದೊಡ್ಡದಾಗಿ ಹೇಳ್ಬಿಟ್ವಿ ಫಸ್ಟಿಗೆ ನಾವು ಡೈಲಿ ಬ್ಲಾಗ್ ಮಾಡ್ತೀವಿ ಅಂತ. ಈಗ ಡೈಲಿ ಒಂದೊಂದು ಕಂಟೆಂಟ್ ಹುಡ್ಕೋಬೇಕು ಗೊತ್ತಾಗುತ್ತೆ ನಮಗೆ. ನಿಜ ಅಂದರೆ ಡೈಲಿ ಬ್ಲಾಗ್ ನಾವು ನಾರ್ಮಲಾಗಿ ಏನೇನು ಮಾಡ್ತೀವಲ್ಲ ಡೈಲಿ ಬ್ಲಾಗ್ ಮಾಡ್ಬೋದು ಗೈಸ್. ಅಂದರೆ ನಾನು ಹೇಳ್ತಿರೋದೇನು ಅಂತಂತಂದರೆ ಪಾಪ ಒಬ್ಬೊಬ್ಬರು ಎಷ್ಟೆಷ್ಟು ಕಷ್ಟಪಡ್ತಿರ್ತಾರೆ, ಎಷ್ಟೆಷ್ಟು ನಾವಂತಿದ್ದೀವಿ ಬಿಡು ಇಷ್ಟೇ ತಾನೇ ಬಾಯ್ ಲಿಫ್ಟ್ ತಾನೇ ಮಾಡಿಬಿಟ್ಬಿಡೋಣ ಅಂತ. ಅದು ವಿಡಿಯೋ ಮಾಡಿ ಅದು ಎಡಿಟ್ ಮಾಡಿ ಆ ಬಾಯ್ ಲಿಫ್ಟ್ ಕೂರಿಸಿ ಆ ಸಾಂಗ್ ಕೂರಿಸಿ ಬಿಡೋದು, ಮತ್ತು ವ್ಲಾಗ್ ಮಾಡಿದ್ರು ಅಷ್ಟೇ ವ್ಲಾಗ್ ಎಲ್ಲ ರೆಡಿ ಮಾಡಿಕೊಂಡು ತಮ್ಮೇಲೆ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಬಿಡೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಆದರೆ ಅದರಿಂದ ಕಷ್ಟಪಟ್ರೆ ಅದರಿಂದ ಸುಖ ಇದೆ. ಈಜೆ ಕೂತ್ಕೊಂಡು ನಾನೆಲ್ಲ ಮಾಡ್ತೀನಿ, ನಾನು ಎಲ್ಲ ದುಡ್ಕೊತೀನಿ ಅಂತಂದ್ರೆ ಗೈಸ್ ನಮ್ಗೆ ಅಷ್ಟು ದುಡಿಯೋಕ್ಕಾಗಿಲ್ಲ ಅಂತಂದು ಸಾಕು, ದೇವ್ರು ನಮ್ಗೆ ತಕ್ಕ ಮಟ್ಟ ಅಷ್ಟು ಎಷ್ಟು ಕೊಟ್ಟಿದ್ದಾನೋ ಅದು ಎಷ್ಟು ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ನೀವೇ ಬೈತೀರ ಅಕ್ಕ ಇಷ್ಟೆಲ್ಲ ಇದ್ರೂ ನೀವು ಮಾಡೋಕ್ಕಾಗಿಲ್ವಾ ಅಂತ. ಹೇಳ್ಬೇಕಂದ್ರೆ ಇವನ್ಕಿಂತ ನಾನೇ ಸೋಮೇರಿ ಗೈಸ್. ನಾನೇ ಒಂದು ಸ್ವಲ್ಪ ಪರವಾಗಿಲ್ಲ ಹೇಳಿದ್ರೆ ನಾನೇ ಅದು ಇದು ಅಂತ ಹೇಳ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಈಗ ನಾನೇ ಒಂದು ಸ್ವಲ್ಪ ನನಗೆ ಫುಲ್ಲು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟು ನಿಜವಾಗ ಹಂಗೆ ಡಿಪ್ರೆಷನ್ಗೆ ಆಗ್ಬಿಟ್ಟಿದ್ದೆ. ಸ್ವಲ್ಪ ದಿನ ನನಗೆ ಫುಲ್ಲು ಒಂಥರ ವಾಮಿಟ್ ಬೇರೆ ಇತ್ತು, ಫುಲ್ಲು ಸುಸ್ತು. ಅಂದ್ರೆ ಆ ಸಿಚುವೇಶನ್ ಅಲ್ಲಿ ಹಂಗಿರುತ್ತೆ ಅನ್ಕೊಳ್ತೀನಿ ನಾ ಎಲ್ಲರಿಗೂ ಕೂಡ. ಗೈಸ್ ಇವಾಗ ನಿಜವಾಗ ನೀವು ಕಮೆಂಟಲ್ಲಿ ಬೈದಾಗಿಂದ ನಾನೇ ಸ್ವಲ್ಪ ಅನ್ಕೊಂಡಿದ್ದೀನಿ ನಾನು ಸ್ಟ್ರಾಂಗ್ ಆಗಿರ್ಬೇಕು, ಸುಸ್ತು ಅನ್ಬಾರ್ದು, ಚೆನ್ನಾಗಿ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಹೇಳಿದ್ದಾರೆ ಕ್ಯಾರೆಟ್ ಜ್ಯೂಸ್ ಕುಡಿ ಅಂತ. ಕ್ಯಾರೆಟ್ ಅಲ್ಲದಷ್ಟು ಬೀಟ್ರೂಟ್ ಜ್ಯೂಸ್ ಕುಡಿ ಅಂತ. ಬೀಟ್ರೂಟ್ ಜ್ಯೂಸ್ ಕುಡಿ. ಓಕೆ ಗಾಯ್ಸ್, ಜಾಸ್ತಿ ಬ್ಲಾಗ್ನ ಲೆಂತ್ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ, ಯಾಕೆಂದರೆ ನಮ್ಮದು ಛೋಟ ಬ್ಲಾಗ್ ಆಗಿರುತ್ತೆ. ಜಾಸ್ತಿ ಚಿಕ್ಕ ಮಾತಾಡಿ ಮುಗಿಸ್ಬಿಡ್ತೀನಿ ನಮ್ಮ ಬ್ಲಾಗ್ನ ಯಾರೆಲ್ಲ ನೋಡೋಕ್ಕೆ ಇಷ್ಟಪಡ್ತೀರಾ ಅವರೆಲ್ಲರೂ ಒಂದೊಂದು ರೆಡ್ ಹಾರ್ಟ್ನ ಕಮೆಂಟ್ ಮಾಡಿಬಿಡಿ, ನೋಡೋಣ ಯಾರ್ಯಾರು ಫುಲ್ ವಿಡಿಯೋ ನೋಡಿರ್ತೀರಾ ಅಂತ. ಓಕೆ ಗೈಸ್, ನಮ್ಮ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ ಅಷ್ಟೇ ಗೈಸ್. ಇದರಲ್ಲಿ ಏನಿಲ್ಲ. ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬರ್ ಎಲ್ಲ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಷ್ಟೇ, ಈ ಬ್ಲಾಗಲ್ಲಿ ಏನಿಲ್ಲ. ಈ ಪ್ರತಿ ಸತಿ ನನಗೆ ಹೇಳ್ತೀವಿ ಬ್ಲಾಗಲ್ಲಿ ಏನೇನು ಬ್ಲಾಗಲ್ಲಿ ಅಂದರೆ ನಮ್ಮ ಬ್ಲಾಗಲ್ಲಿ ಏನೋ ಒಂದು ಇರುತ್ತೆ ಗೈಸ್, ಅದನ್ನು ಗೊತ್ತುಂಟು ಅಷ್ಟೇ. ನಮ್ಗೆ ಏನೋ ಒಂದಿರುತ್ತೆ, ಅದಕ್ಕೆ ನಮ್ಮನ್ನ ಜನ ಇಷ್ಟಪಟ್ಟು ಬೆಳೆಸ್ತಾ ಇದ್ದಾರೆ ನಮ್ಮನ್ನ. ಅಷ್ಟೇ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ದರ್ಶನ್ ಭೂಮಿಕಾನ ಮರೆಯೋಕ್ಕೆ ಹೋಗ್ಬೇಡಿ. ಟಾಟಾ, ಬಾಯ್ ಬಾಯ್.